MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಭೋಮಂಡಲದಲ್ಲಿ ಬೆಂಕಿ ಚೆಂಡಿನಂತೆ ದರ್ಶನ ಕೊಟ್ಟ ಪೂರ್ಣಚಂದಿರ. 82 ನಿಮಿಷಗಳ ಕಾಲ ಕೆಂಪು ಕೆಂಪಾಗಿದ್ದ ಶಶಿ. ಬೆಂಗಳೂರು ಸೇರಿದಂತೆ ಹಲವೆಡೆ ಚಂದ್ರ ಗೋಚರ. 2 ಟೆಲಿಸ್ಕೋಪ್ ಮೂಲಕ ಚಂದ್ರ ವೀಕ್ಷಣೆ. ಇನ್ನು ಇದೆಲ್ಲವನ್ನ ನೋಡೋಣ ರಕ್ತ ಚಂದಿರ ನ್ಯೂಸ್ ಟಾಪ್ 9ನಲ್ಲಿ. ಇಡೀ ವಿಶ್ವವೇ ತದೇಕ ಚಿತ್ತದಿಂದ ನಿರೀಕ್ಷಿಸಿದ್ದ ದಶಕದ ಅತಿದೊಡ್ಡ ಚಂದ್ರಗ್ರಹಣ ಗೋಚರಿಸಿದೆ. ನಿನ್ನೆ ರಾತ್ರಿ 9 ಗಂಟೆ 56 ನಿಮಿಷದಿಂದ ಗ್ರಹಣ ಸ್ಪರ್ಶ ಕಾಲ ಉಂಟಾದ್ರೆ ರಾತ್ರಿ 11 ಗಂಟೆಗೆ ನಿಮಿಲನ ಕಾಲವಾಗಿತ್ತು. ರಾತ್ರಿ 11 ಗಂಟೆ 42 ನಿಮಿಷಕ್ಕೆ ಮಧ್ಯಕಾಲವಾದ್ರೆ ರಾತ್ರಿ 12 ಗಂಟೆ 23 ನಿಮಿಷಕ್ಕೆ ಉನ್ಮಿಲನ ಕಾಲವಾಗಿತ್ತು. ರಾತ್ರಿ 1 ಗಂಟೆಯಿಂದ 1:27 ನಿಮಿಷಕ್ಕೆ ಮೋಕ್ಷ ಕಾಲ ಉಂಟಾಗಿತ್ತು. ರಾತ್ರಿ 11:42ಕ್ಕೆ ಪೂರ್ಣ ರಕ್ತವರ್ಣಕ್ಕೆ ತಿರುಗಿದ್ದ ಚಂದ್ರ ಸರಿಸುಮಾರು 82 ನಿಮಿಷಗಳ ಕಾಲ ಗಾಢ ಕೆಂಪು ಬಣ್ಣದಲ್ಲೇ ಕಂಗೊಳಿಸುತ್ತಿದ್ದ. ಈ ದೃಶ್ಯ ನೋಡೋದಕ್ಕೆ ಕೌತುಕದ ಜೊತೆಗೆ ಒಂದು ರೀತಿ ಭಯಾನಕತೆಗೂ ಸಾಕ್ಷಿಯಾಯಿತು. ನಂತರ 12:23ರಿಂದ ಗ್ರಹಣ ಮೋಕ್ಷ ಕಾಲ ಆರಂಭವಾಯಿತು. ಕೆಂಪು ಬಣ್ಣದಲ್ಲಿದ್ದ ಚಂದ್ರ ನಿಧಾನವಾಗಿ ತನ್ನ ನಿಜರೂಪವನ್ನ ಪಡೆಯಲು ಆರಂಭಿಸಿದ. ಕೆಂಪಗಾಗಿದ್ದ ಚಂದ್ರ ಕ್ರಮೇಣ ಕಿತ್ತಳೆ ಬಣ್ಣಕ್ಕೆ ತಿರುಗತೊಡಗಿದಾಗ ಕೊನೆಗೆ ತನ್ನ ಬೆಳದಿಂಗಳನ್ನ ಸೂಸಲು ಶುರು ಮಾಡಿದ. ಅಂತಿಮವಾಗಿ ಮಧ್ಯರಾತ್ರಿ 1 ಗಂಟೆ 26 ನಿಮಿಷಕ್ಕೆ ಚಂದ್ರನಿಗೆ ಸಂಪೂರ್ಣ ಗ್ರಹಣ ಮೋಕ್ಷವಾಯಿತು. ಭಾರತ ಸೇರಿ ವಿಶ್ವದ ಹಲವು ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರವಾಗಿದೆ. ದೆಹಲಿ, ಮುಂಬೈ, ಕೋಲ್ಕತ್ತಾ, ಲಖನೌ, ಹೈದರಾಬಾದ್, ಪುಣೆ, ಚಂಡೀಗಢ ನಗರದಲ್ಲಿ ಚಂದ್ರಗ್ರಹಣ ಗೋಚರವಾಗಿದೆ. ಆಸ್ಟ್ರೇಲಿಯಾ, ಉತ್ತರ ಮತ್ತು ದಕ್ಷಿಣ ಅಮೆರಿಕ, ನ್ಯೂಜಿಲೆಂಡ್, ಫಿಜಿ ದ್ವೀಪ ಸಮೂಹ, ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗ್ರಹಣ ಗೋಚರವಾಗಿದೆ. ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಬೆಂಕಿ ಉಂಡೆಯಂತೆ ಚಂದ್ರ ದರ್ಶನವಾಗಿದೆ. ಬೆಂಕಿ ಬಣ್ಣಕ್ಕೆ ಚಂದ್ರ ತಿರುಗಿದ್ದ. ಬಾನಂಗಳದಲ್ಲಿ ಬೆಂಕಿ ಬಣ್ಣಕ್ಕೆ ತಿರುಗಿದ್ದ ಚಂದ್ರನನ್ನ ನೋಡಿ ಜನರು ವಿಸ್ಮಯಗೊಂಡ್ರು. ರಾಯಚೂರಿನಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ರಾಯಚೂರಿನ ಉಪವಿಜ್ಞಾನ ಕೇಂದ್ರದಲ್ಲಿ ಗ್ರಹಣ ವೀಕ್ಷಣೆಗೆ ಪಾಲಿಕೆ ವಿಶೇಷ ವ್ಯವಸ್ಥೆ ಮಾಡಿಸಿತ್ತು. 2 ಟೆಲಿಸ್ಕೋಪ್ ಮೂಲಕ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗ್ರಹಣ ವೀಕ್ಷಿಸಿದ್ರು. ರಾಯಚೂರಿನಲ್ಲಿ ಟೆಲಿಸ್ಕೋಪ್ ಮೂಲಕ ಚಂದ್ರಗ್ರಹಣ ವೀಕ್ಷಿಸಿದ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ರು. ಇದೇ ಮೊದಲ ಬಾರಿಗೆ ಟೆಲಿಸ್ಕೋಪ್ ಮೂಲಕ ಗ್ರಹಣ ನೋಡಿದ್ದಾಗಿ ನೂರಾರು ವಿದ್ಯಾರ್ಥಿಗಳು ಸಂತಸಗೊಂಡ್ರು. ಕೋಲಾರ ಮೂಲದ ಯುವತಿಯೊಬ್ಬಳು ಸೌದಿ ಅರೇಬಿಯಾದಲ್ಲಿ ಚಂದ್ರಗ್ರಹಣ ವೀಕ್ಷಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರುವ ನವ್ಯ ಮತ್ತು ಆಕೆಯ ಸ್ನೇಹಿತೆಯರು ಕೆಂಪಾಗಿ ಕಂಡ ಚಂದ್ರನ ನೋಡಿ ವಿಸ್ಮಯ ವ್ಯಕ್ತಪಡಿಸಿದ್ರು. ಕೇರಳದ ತಿರುವನಂತಪುರಂನಲ್ಲಿ ಚಂದ್ರಗ್ರಹಣದ ರೆಡ್ ಮೂನ್ ಗೋಚರವಾಗಿತ್ತು. ಆರಂಭದಿಂದ ಗ್ರಹಣದ ಅಂತ್ಯದವರೆಗೂ ರೋಚಕ ದೃಶ್ಯವನ್ನ ಕೇರಳಿಗರು ಕಣ್ತುಂಬಿಕೊಂಡರು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಂದ್ರಗ್ರಹಣವನ್ನ ಜನ ಕಣ್ತುಂಬಿಕೊಂಡ್ರು. ಇತ್ತ ಜಾರ್ಖಂಡ್ನಲ್ಲೂ ಗ್ರಹಣದ ಸ್ಪರ್ಶದಿಂದ ಹಿಡಿದು ಗ್ರಹಣದ ಮೋಕ್ಷದವರೆಗೂ ರೋಚಕ ಕ್ಷಣವನ್ನ ಕಂಡು ಜನ ಪುಳುಕಿತಗೊಂಡ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.